ಒಳ್ಳೆಯದಪ್ಪ, ಒಳ್ಳೆಯದು. ಆದರೆ ಆದರೆ ಎನ್ನುವ ನಿಟ್ಟುಸಿರೇ ಕಣ್ಣ ಈ ವಿಷಯದಲ್ಲಿ ಸಕಲ ಗುಣ ಸಂಪನ್ನನಾದ ನನ್ನ ಸ್ನೇಹಿತ ಕಾರ್ತಿಕನಿಗೆ ನನ್ನ ತಂಗಿ ಚಂದ್ರನನ್ನು ಕೊಟ್ಟರೆ ಬಾಳ ಬಂಗಾರವಾಗುವುದರಲ್ಲಿ ಸಂದೇಹವಿಲ್ಲ, ಸಂದೇಹವಿಲ್ಲ. ಸಾಗರ್, ತಂಗಿಯನ್ನು ನಿನ್ನ ಮಿತ್ರನಿಗೆ ಕೊಡಲು ನನ್ನ ಸಂಪೂರ್ಣ ಒಪ್ಪಿಗೆ ಇದೆಯಪ್ಪ. ಆದರೆ ಇಂದು ನಮ್ಮ ಜಮೀನು ನಮ್ಮ ಕೈ ತಪ್ಪಿ ಹೋಗುತ್ತಿಲ್ಲ, ನನ್ನ ಮನ ಕೊರಗುತ್ತಿದೆಯಪ್ಪ, ನನ್ನ ಮನ ಕೊರಗುತ್ತಿದೆ. ಯಾಕಣ್ಣ ತಂಗಿಯ ಮದುವೆಗೆ ಏನಾದರೂ ನಮ್ಮ ಜಮೀನನ್ನಾದರೂ ಈ ನಿನ್ನ ತಮ್ಮಂದಿರಿಗೆ ಗೊತ್ತಿಲ್ಲದಾಗಿ ಮಾರಿದೇನಣ್ಣ? ಹಾಗೇನಾದರೂ ಮಾರಿದರೆ ಯಾಕೆ ಮಾರಿದೇನ ಎಂದು ಈ ನಿನ್ನ ತಮ್ಮಂದಿರು ಯಾವ ಜನ್ಮಕ್ಕೂ ಕೇಳುವುದಿಲ್ಲ. ಯಾಕೆಂದರೆ ಚಿಕ್ಕನಿಂದಲೇ ತಂದೆ ತಾಯಿಯನ್ನು ಕಳೆದುಕೊಂಡ ಈ ನಿನ್ನ ತಂಗಿ ತಮ್ಮರನ್ನು ನಿನ್ನ ಹೃದಯದಲ್ಲಿಟ್ಟು ಸಾಕಿರುವೆ ಎಂದಾಗ ನಿನ್ನ ಋಣ ತೀರಿಸಲು ಎಷ್ಟು ಜನ್ಮ ಎತ್ತಿದರೂ ಸಾಲದಣ್ಣ, ಸಾಲದು. ಸಾಗರ್, ಅಂತಹ ದೊಡ್ಡ ಮಾತುಗಳು ನಿಮಗೆಲ್ಲ ಹೇಳದೆ ಕೇಳದೆ ಆಸ್ತಿಯನ್ನು ಮಾರಿ ನಿಮ್ಮನ್ನು ಬೀದಿ ಪಾಲು ಮಾಡುವಷ್ಟು ಮತ ಇನ್ನಲ್ಲಪ್ಪ ಈ ನನ್ನ ವಸಂತ್. ಹಾಗಾದ್ರೆ ಈಗ ಆದದಾದ್ರೆ ಏನು, ಅದನ್ನಾದ್ರೆ ಹೇಳೋಣ. ತಂಗಿ, ನಾವು ಸಾಗರನಿಗೆ ಆಸ್ಪತ್ರೆ ಕಟ್ಟಿಸಿ ಕೊಡಬೇಕೆಂದಿರುವ ಮಡ್ಡಿ ಹೊಲದಲ್ಲಿ ಆ ನರ ಅಂತಕ ಸರಾಯಿ ಫ್ಯಾಕ್ಟರಿ ಕಟ್ಟುತ್ತೇನೆ ಎಂದು ದಿಟ್ಟವಾಗಿ ನಡೆದಿದ್ದಲ್ಲದೆ ನಿನ್ನೆ ನನ್ನನ್ನು ಹೊಲದಿಂದ ಕತ್ತಿಗೆ ಕೈ ಕೊಟ್ಟು ಹೊರಗೆ ತಳ್ಳಿಬಿಟ್ಟರಮ್ಮ, ಹೊರ ತಳ್ಳಿಬಿಟ್ಟ. ಕತ್ತಿಗೆ ಕೈ ಕೊಟ್ಟು ಹೊಲದಿಂದ ಹೊರ ತಳ್ಳಿದ್ಯಾ ನಮ್ಮ ಅಣ್ಣನನ್ನು? ಅವನ ಸೊತ್ತಾಯ್ತಂತ ತಿಳಿದಿದ್ದಾನೆ ಆ ಕೆಟ್ಟ ಕುಲದ ನರ ಅಂತಕ. ಆಸ್ತಿ ಪತ್ರಗಳು ಎಲ್ಲ ನಮ್ಮ ಹೆಸರಿನಲ್ಲಿರುವಾಗ ನಿನಗೆ ಕಣ್ಣ ಭಯ? ನಾಳೆ ಇದರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ವಿಚಾರಿಸುತ್ತೇನೆ. ಸಾಗರ್, ನೀನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವಿಚಾರಿಸುವುದು ಬೇಡಪ್ಪ, ಬೇಡ. ನಾನೇ ಖುದ್ದಾಗಿ ಅವರ ಮನೆಗೆ ಹೋಗಿ ವಿಚಾರಿಸುತ್ತೇನೆ. ಆದರೆ ಅಲ್ಲಿಯವರೆಗೂ ಈ ವಿಷಯವನ್ನು ಕಂಡ ಬಂಡರ ರುಂಡವನ್ನು ಚೆಂಡಿನಂತೆ ಆಟ ಆಡಲು ಸಿದ್ಧವಾಗಿ ನಿಂತಿರುವ ನನ್ನ ತಮ್ಮ ಶಿವನಿಗೆ ಗೊತ್ತಾಗದಂತೆ ನೋಡಿಕೊಳ್ಳಬೇಕಪ್ಪ, ಗೊತ್ತಾಗದಂತೆ ನೋಡಿಕೊಳ್ಳಬೇಕು. ಅಣ್ಣ, ತಂಗಿ ಚಂದ್ರ, ಶಿವ ಈಗ ಬಂದೆಯಾ? ಹೌದಣ್ಣ, ಈಗ ಬಂದೆ. ತಂಗಿ ಅಣ್ಣಂದಿಬ್ಬರು ಸೇರಿ ಈ ಪ್ರಪಂಚವೇ ತಲೆ ಕೆಳಗಾಗಂತೆ ಯೋಚನೆ ಮಾಡುತ್ತಿಲ್ಲ. ಏನದು? ಹಾಗೇನಿಲ್ಲ, ಹಾಗೆ ಸುಮ್ಮನೆ ನಿಂತ್ಕೊಂಡಿದ್ವಿ ಅಷ್ಟೇ. ಇಲ್ಲ ತಂಗಿ, ಇಲ್ಲ. ನೀ ಏನೇ ಈ ನಿನ್ನ ಅಣ್ಣ ಶಿವ ನಂಬಲು ಸಾಧ್ಯವಿಲ್ಲ. ಯಾಕೆಂದರೆ ನಾನು ಹುಟ್ಟಿಸ ದೊಡ್ಡವನಾದರೂ ನನ್ನ ಅಣ್ಣ ವಸಂತ್ ಒಂದು ದಿನವಾದರೂ ಹೀಗೆ ತಲೆ ತಗ್ಗಿಸಿ ನಿಂತವನೇ ಅಲ್ಲ. ಆದರೆ ಇಂದಿನ ನನ್ನ ನಿಂತಿರುವುದನ್ನು ನೋಡಿದರೆ ನಮ್ಮ ಮನೆತನದ ಮೇಲೆ ಏನೋ ಕೆಟ್ಟ ಘಟನೆ ನಡೆದಂತೆ ಕಾಣುತ್ತದೆ. ಹೇಳೋಣ, ಏನಾಯ್ತೆಂದು? ಶಿವ, ಅಜ್ಜ ಮುತ್ತಜ್ಜರ ಕಾಲದಿಂದಲೂ ಕಾಪಾಡಿಕೊಂಡ ಬಂದ ನಮ್ಮ ಆಸ್ತಿಯಿಂದ ನಮ್ಮ ಕೈ ತಪ್ಪಿ ಹೋಗುತ್ತಿದೆಯಪ್ಪ, ಕೈ ತಪ್ಪಿ ಹೋಗುತ್ತಿದೆ. ಇದೇನ ನಿನ್ನ ಮಾತು? ಜೋಡು ಹುಲಿಗಳಂತೆ ಇನ್ನು ನಿನ್ನ ತಮ್ಮಂದಿರು ಜೀವಂತವಾಗಿರುವಾಗ ಯಾವ ಬಂದ ಶ್ರೀಮಂತನು ಈ ಶಿವನ ಆಸ್ತಿಯ ಬುಡಕ್ಕೆ ಕೈ ಹಾಕುವನೆಂದರೆ ಕೆತ್ತಿದ ವೀರನನ್ನು ಈ ನಿನ್ನ ತಮ್ಮ ಶಿವನಿದ್ದು ಸತ್ತಂತೆ. ಬೇಗನ ನಮ್ಮ ಆಸ್ತಿಗೆ ಕೈ ಹಾಕಿದ ನರರಾಕ್ಷಸ ಯಾರೆಂದು ಸಮಾಧಾನ ತಂದುಕೊಳ್ಳೋಣ, ಸಮಾಧಾನ ತಂದುಕೋ. ಅದನ್ನೆಲ್ಲ ನಿಧಾನವಾಗಿ ವಿಚಾರ ಮಾಡಿದ್ರೆ ಇನ್ನೆಲ್ಲಿದೆ ತಂಗಿ ಶಿವನಿಗೆ ಸಮಾಧಾನ? ಆ ಕಡುಕ ಯಾರೆಂದು ತಿಳಿದುಕೊಂಡು ಅವನ ರುಂಡ ಕಡಿಯಲಾರ ಗಾಯದ ಹುಲಿಯಂತೆ ಅಪ್ಪಸಿ ಹೊರ ಬರ್ತದೆ ನನ್ನ ಬಿಸಿ ರಕ್ತ. ಅಣ್ಣ, ಅವನ್ ಯಾರೆಂದು ನನಗೆ ಹೇಳಿದ್ರೆ ನಿನಗೆ ನನ್ನ ತಂದೆ ಬಸವೇಶ್ವರನ ಆಣೆಯಾಗಿದೆ. ಮತ್ತೆ ನಾ ಪಂಡ ಪುಣ್ಯ ಯಾರೆಂದು? ಬೇರೆ ಯಾರು ಅಲ್ಲಪ್ಪ, ಬೇರೆ ಯಾರು ಅಲ್ಲ, ಆ ಕೆಟ್ಟ ಕುಲದ ನರಹಂತಕ. ಅಷ್ಟೇ ಅಲ್ಲ, ಹಿರಿಯಣ್ಣನನ್ನು ಕತ್ತಿಗೆ ಕೈ ಕೊಟ್ಟು ಹೊಲದಿಂದ ಆಚೆ ಕಳಿಸಿದ್ದಾರೆ ಆ ಪಾಪಿ ನರಹಂತಕ. ಏ ಮಗನೇ ನರಹಂತಕ, ನನ್ನ ಅಣ್ಣಂದಿರೋದ ಈ ವಸಂತ್ ಸಾಗರನ ಹಿಂದೆ ಈ ಸಿಂಹದ ಶಕ್ತಿರುವ ಶಿವನಿರುವನೆಂದು ನೀ ಲೆಕ್ಕಿಸದೆ ನನ್ನ ಅಣ್ಣನನ್ನು ಹೊಲದಿಂದ ಕತ್ತಿಗೆ ಕೈ ಕೊಟ್ಟು ಹೊರ ತಳ್ಳಿದೆಯಾ ಹೇಳಿ? ಅಣ್ಣ, ಈಗಲೇ ಹೋಗಿ ಆ ನರಹಂತಕನ ರುಂಡವನ್ನು ಕಡೆದು ಅವನ ದೇಹವನ್ನು ಸುಟ್ಟು ಬರುತ್ತೇನೆ. ಅದೆಲ್ಲವನ್ನು ನಾನು ವಿಚಾರಿಸುತ್ತೇನೆಪ್ಪ. ಆದರೆ ನೀ ಅಲ್ಲಿವರೆಗೂ ಶಾಂತತೆಯನ್ನು ತೆಗೆದುಕೋ ಶಿವು, ಶಾಂತತೆಯನ್ನು ತೆಗೆದುಕೋ. ಹೇಗೆ ಶಾಂತತೆಯನ್ನು ತೆಗೆದುಕೊಳ್ಳೋಣ? ಹೇಗೆ ಶಾಂತತೆಯನ್ನು ತೆಗೆದುಕೊಳ್ಳಲಿ? ಈ ಸಮಾಜಕ್ಕೆ ಕೇಳುವ
ಕೆಟ್ಟ ಶ್ರೀಮಂತರ ರಕ್ತ ಕುಡಿಯಲೆಂದೇ 18 ಎಮ್ಮೆ ಹಾಲು ಕುಡಿಸಿ ಗಂಡು ಹುಲಿಗಳ ನಾಯಕನಂತೆ ಬಯಸುವ ಈ ಗಂಡು ದೇಹ ಅಂತ ಕೆಟ್ಟ ಸ್ವಾರ್ಥ ಶ್ರೀಮಂತರ ಎನಿಸಿಕೊಳ್ಳಲು ಹಾತೊರೆಯುತ್ತಿರಣ. ಬಿಟ್ಟು ಬಿಡ ನಾಯಿ, ನಿನ್ನ ತಮ್ಮನನ್ನು ತಡೆಯಬೇಡ. ಶಿವ, ಇದೇನಿಲ್ಲ ಕೊನೆಯ ನಿರ್ಧಾರವಾದರೆ ಇಂದಿನಿಂದ ನಿನ್ನ ಪಾಲಿಗೆ ನಿನ್ನ ಅಣ್ಣ ತಂಗಿಯರು ಸತ್ತರನ್ನು ತಿಳಿದುಕೋ ಶಿವ, ಸತ್ತರೆಂದು ತಿಳಿದುಕೋ. ಅಣ್ಣ, ಅಂತ ಕೆಟ್ಟ ಮಾತುಗಳನ್ನಾಡಿ ಕಟ್ಟಿ ಹಾಕಿ ಹೇಳೇನಾಗಿ ಮಾಡಬೇಡ ನಾಯಿ, ನಿನ್ನ ತಮ್ಮ ಶಿವನನ್ನು. ಆ ನರಂತಕ ನಾಡಿದವನನ್ನು ಎಳೆಯ ಕೃತ್ಯವನ್ನು ನೆನೆಸಿಕೊಂಡರೆ ಅವನನ್ನು ಕೈಗೆ ಎಡೆಗೆ ತುಂಬಿದ ನನ್ನ ಸಿಟ್ಟುತ್ತಿರುವುದಿಲ್ಲ. ಗಂಡ ಗರುಡನ ಗಂಡ ನೆನೆಸಿಕೊಂಡ ಈ ಶಿವನ ಆಸ್ತಿಯ ಬುಡಕ್ಕೆ ಕೈ ಹಾಕುವನೆಂದರೆ ಎಷ್ಟು ಗುಂಡಿಗಿರಬೇಕು ಆ ಕೊಪ್ಪಿದ ಕುಣ್ಣಿನ ಅಂತಕನಿಗೆ ಅಪ್ಪಣೆ ಕೊಟ್ಟು ಬಿಡೋಣ. ಗಳಿಗೆ ಆ ನರಹಂತಕನ ರುಂಡವನ್ನು ತಂದು ನಿನ್ನ ಪಾದಕ್ಕೆ ಅರ್ಪಿಸದಿದ್ದರೆ ನಾನು ನಿನ್ನ ತಮ್ಮ ಶಿವನೇ ಅಲ್ಲವೆಂದು ತಿಳಿ. ಶಿವ, ಬಡವನ ಕೋಪ ದವಡೆಗೆ ಮೂಲ ಎಂಬಂತೆ ಬಡವರಾದ ನಮಗೆ ಕೋಪ ಸರಿಯಲ್ಲಪ್ಪ, ಸರಿಯಿಲ್ಲ. ಶಾಂತತೆಯಿಂದ ಕಾರ್ಯ ಸಾಧಿಸೋಣ ಶಿವ. ಶಾಂತಿ ಶಾಂತಿ ಎಂದು ನಾವು ಹೀಗೆ ಕೈ ಕಟ್ಟಿ ಕುಳಿತುಕೊಂಡರೆ ನಮ್ಮಂತ ಬಡವರನ್ನು ಮೆಚ್ಚಿಕೊಳ್ಳುತ್ತಾರ ಪುಣ್ಯಗಳಾದ ಶ್ರೀಮಂತರು. ಶಾಂತಿ ಶಾಂತಿ ಎಂದು ಶಾಂತಿಯಿಂದಲೇ ನಮ್ಮ ದೇಶಕ್ಕೆ ಸದನ ತಂದುಕೊಳ್ಳಿ ನನ್ನ ತಂದೆ ಮಹಾತ್ಮ ಗಾಂಧೀಜಿಯವರು. ಕೊನೆಗೆ ಹಂತ ಮಹಾತ್ಮನೇ ಗುಂಡಿಟ್ಟು ಕೊಲ್ಲಲಿಲ್ವೇ ಆ ಕೆಟ್ಟ ನರ ಅಂತಕನಂತ ಹುಳಗಳು ಅಂದಾಗ ಈ ಮೇಲಿನ 21ನೇ ಶತಮಾನದ ಈ ಕಲಿಯುಗದಲ್ಲಿ ಶಾಂತಿಗೆ ಬೆಲೆ. ಅಣ್ಣ ಹೇಳುವ ಮಾತನ್ನು ಸ್ವಲ್ಪ ಕೇಳೋಣ. ಮೊದಲು ಹೋಗಿ ಹಿರಿಯಣ್ಣ ವಿಚಾರ ಮಾಡಲಿ. ಹಿರಿಯಣ್ಣನ ಮಾತಿಗೆ ಆ ನರಹಂತಕ ಮಿಕ್ಕಿ ನಡೆದಿದ್ದೆ ಆದ್ರೆ ಆಮೇಲೆ ನೀನು ಹೋಗಿ ವಿಚಾರ ಮಾಡುವಂತೆ. ಒಂದು ವೇಳೆ ಹಿಡಿದಿದ್ದೆ ಹಠವನ್ನು ಸಾಧಿಸಿದೆ ಆದ್ರೆ ನಿನಗೆ ನನ್ನ ಮೇಲೆ ಆಣೆಯಾಗಿದೆ. ಆಯ್ತು ತಂಗಿ, ನಮ್ಮ ಅಣ್ಣ ಹೇಳುವ ಮಾತಿಗೆ ಆ ನರ ಅಂತಕ ಬೆಲೆ ಕೊಟ್ಟರೆ ಸರಿ. ಇರದಿದ್ದರೆ ಅವನ ದೇವನ ಪೀಸ್ ಪೀಸ್ ಮಾಡಿ ಅವನ ಕರಳನ್ನು ಕೆತ್ತು ನಿನ್ನ ಕೊರಳಿಗೆ ಹಾರವನ್ನಾಗಿ ಹಾಕದಿದ್ದರೆ ನಾನು ನಿನ್ನ ಅಣ್ಣ ಶಿವನೇ ಅಲ್ಲವೆಂದು ತಿಳಿ. ಹಾಗಾದ್ರೆ ಬನ್ನಿ, ಎಲ್ಲರೂ ಸೇರಿ ಮೊದಲು ಊಟ ಮಾಡಿದ್ರಂತೆ. ತಂಗಿ, ನನ್ನ ಸ್ವಲ್ಪ ಕೆಲಸವಿದೆಯಮ್ಮ, ನೀನು ಅಣ್ಣಂದಿರನ್ನ ಕರೆದುಕೊಂಡು ಊಟ ಮಾಡು. ನಾನು ಆಮೇಲೆ ಬಂದು ಊಟ ಮಾಡ್ತೇನೆ ತಂಗಿ. ಸರಿ ಅಣ್ಣ, ಬಾ ಅಣ್ಣ ಊಟ ಮಾಡೋಣ.